ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನ, ವಿವೇಕಾನಂದ ನಗರ, ಸಿರ್ಸಿ. ಇಲ್ಲಿ ನವರಾತ್ರಿಯ ಉತ್ಸವವು ತುಂಬ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನೆರವೇರಿತು. ಇವತ್ತಿನ ಈ ವಿಡಿಯೋದಲ್ಲಿ ಮೊನ್ನೆಯಷ್ಟೇ ನಡೆದಂಥ, ಅಂದರೆ 1/10/2025 ಶ್ರೀ SS ಭಟ್ ಇವರಿಂದ ನಡೆದಂತಹ ಮಹಿಷಾಸುರ ಮರ್ದಿನಿ ಕೀರ್ತನೆಯನ್ನು ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡೋಣ. ತುಂಬ ಅಂದರೆ ತುಂಬ ಅದ್ಭುತವಾಗಿ ಚೆನ್ನಾಗಿ ಕೀರ್ತನೆಯನ್ನು ಮಾಡಿದ್ದಾರೆ. ಎಲ್ಲರೂ ಈ ವಿಡಿಯೋವನ್ನು ತಪ್ಪದೇ ನೋಡಿ. ಯಾರೆಲ್ಲ ನನ್ನ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.
ಅದಕ್ಕೆ ಹೋಗುವ ಬದಲು ಸರ್ವರು ಕಿವಿಯಾಗಿ ಲಾಲಿಸಬೇಕು. ದೈಹಿಕವಾಗಿ ಅನೇಕ ತೊಂದರೆಗಳಿದ್ದು ಇವತ್ತು ಮಹಿಷಾಸುರ ಮರ್ದಿನಿ ಎಂಬ ಕಥೆಯನ್ನು ಕೀರ್ತನ ಮುಖೇನ ಕೊಡಲೇಬೇಕು. ಸಾಹಸ ಮಾಡಬೇಕು. ನೀವೇನಾದ್ರೂ ಮಧ್ಯದಲ್ಲಿ ಮಾತಾಡಿದ್ರೆ ನನ್ನ ಕೀರ್ತನೆ ನಿಲ್ಲಿಸ್ಬಿಡ್ತೀನಿ. ಜೀವಿಸಬೇಕು ಮಾತಾಡಬಾರ್ದು. ಇಲ್ಲಿ ನೀವು ಟಿವಿಯನ್ನು ನನ್ನ ಕಡೆ ಕೊಡ್ಲೇಬೇಕು. ನಾವು ಕೂಡ ನಿಮ್ಮದೇ ಇದು ವ್ಯಾಪಾರಕ್ಕೆ ಬಂದಿದ್ದಲ್ಲ. ಒಂದು ಈ ಕ್ಷೇತ್ರ ಪುಣ್ಯ ಕ್ಷೇತ್ರದೊಳಗೆ ಇಲ್ಲಿ ನೆರೆದಿರ್ತಿರ್ತ ಎಲ್ಲರೂ ಪುಣ್ಯದ ಲಾಭವನ್ನು ಪಡಿಬೇಕು. ನೀವು ಸುಮ್ಮನೆ ಅಲ್ಲಿ ಸುದ್ದಿ ಮಾತಾಡಿ ನನ್ನ ಕೀರ್ತನೆ ಮಾಡೋದು ಯಾಕೆ? ಇದೇ ಮಹಾತ್ಮೆಯನ್ನು ನಾವು ಹೇಳಬೇಕು. ಮಹಿಷಾಸುರ ವಧೆಯನ್ನು ಹೇಳಬೇಕು. ದೇಶ ಸಂಕಷ್ಟದಲ್ಲಿದೆ, ದೇಶ ಸಂಕಷ್ಟದಲ್ಲಿ ಮನೆ ಮನೆಯಲ್ಲಿ ಅಶಾಂತಿ, ಧರ್ಮ ತೊಂದರೆಯಲ್ಲಿ ರಾಕ್ಷಸೀಯ ಅನೇಕ ತೊಂದರೆಗಳು ಗೊತ್ತಾಗಿದೆ. ನೋಡಿ, ಈಗ ಮಳೆಗಳು ಈ ಮಹಾಮಳೆ ಪ್ರಳಯಕ್ಕೆ ಹೋಗೋದು. ಮಳೆ ಬಂದಾಯ್ತಾ? ಜೀವಿಶೆಟ್ಟರ ಜಾಗತಿಕ ಉಷ್ಣತಾಮಾನ ಎಷ್ಟಿದೆ ಗೊತ್ತಿದೆಯಾ? ಅದಕ್ಕಾಗಿ ಮಳೆ ಬರ್ತಾ ಇದೆ. ದೇವರಾಗಿ ಇದು ಮಳೆ ಬಂದಾಗುದಿಲ್ಲ. ಯಾವಾಗ ಈ ದೇವಿಯಲ್ಲಿ, ಈ ದುರ್ಗೆಯಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಳ್ಳುವುದಿದ್ರೆ ಇದರ್ಥ ಮಾಡಿಕೊಳ್ಳಿ. ಈ ಹಿಂದೆ ನಮಗೆ ಮುಕ್ಕೋಟಿ ದೇವತೆಗಳಿದ್ದಾರೆ. ಯಾರು ಮಾತಾಡಬೇಕು? ದೇವಾನು ದೇವತೆಗಳಿದ್ದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಹೇಗೆ ನಾವು ದೇವರಲ್ಲಿ ಬೇಡ್ಕೊಳ್ತೇವೆ, ನಮ್ಮ ಕಷ್ಟವನ್ನು ಪರಿಹಾರ ಮಾಡಿ, ನಮ್ಮ ತೊಂದರೆ, ಪ್ರಯೋಜನೆ, ತಾಪತ್ರೆ, ನಾನಾ ಕಾಯಿಲೆ ಬೇಡ್ಕೊಳ್ತೇವೆ ಅಲ್ಲ ದೇವರಲ್ಲಿ. ವಿನಾಯಕನಲ್ಲಿ ಬೇಡ್ಕೊಳ್ತೇವೆ. ಎಲ್ಲಿಂದೂ ದೇವರಿದ್ದಾರೆ. 34 ಕೋಟಿ ದೇವತೆಗಳಿಂದಲೂ ಪರಿಹರಿಸಲಾಗದ ಸಮಸ್ಯೆ ಬಂದಾಗ, ನಿಮ್ಮ ಯಾವ ದೇವರಂತೂ ಆಗೋದಿಲ್ಲ ಅಂತ ಬಂದಾಗ ಏನ್ ಮಾಡಬೇಕು? ಆವಾಗ ಏನ್ ಮಾಡಬೇಕು ಹೇಳಿ? ಆವಾಗ ಏನ್ ಮಾಡಬೇಕು? ಆದಿಶಕ್ತಿಯನ್ನೇ ನೆನೆಯಬೇಕು. ಸರ್ವದ ಸರ್ವೇಶ್ವರಿ ಮಾತೆ, ಆ ತಾಯಿಯೇ ಬೇಕು, ಆ ಸೃಷ್ಟಿಕರ್ತೆ. ಇದು ಇವತ್ತಿನ ಕಥಾ. ನಾನು ಬಹಳಷ್ಟು ವಿಷಯವನ್ನ ಹೇಳಬೇಕು ಅಂತ ಬಂದಿದ್ದೆ. ಈಗ ಎಷ್ಟಾಯ್ತು ಸಮಯ? ಈಗ ಕಾಲಗಳನ್ನು ಬಿಟ್ಟು ಬಿಡುವ. ಇಷ್ಟು ಕೀರ್ತನೆ 1 ಗಂಟೆ ಬೇಕೇ ಬೇಕು. ಆದರೂ ಸಹಿತ ಸಂಕ್ಷಿಪ್ತದಲ್ಲಿ ಆದಷ್ಟು ಸಂಕ್ಷಿಪ್ತದಲ್ಲಿ ನಾನು ಮಾಡಿ ಮುಗಿಸುವಂತ ಕೆಲಸ ಮಾಡುತ್ತೇನೆ. ಪ್ರಾರಂಭದಲ್ಲಿ ಕಲಿಯುಗದಲ್ಲಿ ಹರಿನಾಮವ ನೆನೆದರೆ, ಕಲಿಯುಗದಲ್ಲಿ ಹರಿನಾಮವ ಹರಿನಾಮವ
ಕೃತಯುಗದಲ್ಲಿ ಈ ಹಿಂದೆ 3 ಯುಗಗಳಾಗಿದ್ದಾರೆ. ಪುರಂದರದಾಸರು ಕೊಡ್ತಾರೆ. ಕೃತಯುಗ ಹಾಗೆಲ್ಲ 30,000, 40,000, 50,000 ವರ್ಷ ಬದುಕು. ಆಗ ತಪಸ್ಸು ಜ್ಞಾನ ಅದು ಉಪಯೋಗಕ್ಕೆ ಬರ್ತಿತ್ತು. ಮುಕ್ತಿ ಮಾರ್ಗಕ್ಕೆ ಸಾಧನ ಕೃತಯುಗದಲ್ಲಿ ಯಾವುದು? ತಪಸ್ಸು. ಮುಂದೆ ಎಷ್ಟೋ ಕೋಟಿ ಕೋಟಿ ವರ್ಷದ ಮೇಲೆ ತ್ರೇತಾಯುಗ ಬಂತು. ತ್ರೇತಾಯುಗ ಯಜ್ಞ ಯಾಗ, ಯಜ್ಞಯಾಗ. ಈಗ ಅದಾದ ಮೇಲೆ ದ್ವಾಪರ ಬಂತು. ನೀವು ಹೋಗಿ ಏನಾದರೂ ಆಗಿದೆ. ಈ ನನ್ನ ಓತಸ್ರೋತವಾಗಿ ಬರುವಂತಹ ವಿಷಯ ಜ್ಞಾನಕ್ಕೆ ಅಡಚಣೆ ಆಗ್ತದೆ. ದಯಮಾಡಿ ನೀವು ಆತ್ಮೀಯರು ತಿಳ್ಕೋಬೇಕು. ಅದು ಹೋಗಿ ಅದು ಬೀಳಲಿ, ಅದು ಏನಾದ್ರೂ ಆಗಿದೆ. ನಾನಲ್ಲಿ ಆಳವಾಗಿರುವಾಗ ನನಗೇನು ಹೇಳಿದೆ? ಕೃತಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಯಜ್ಞಯಾಗ. ತಪಸ್ಸು ಯಜ್ಞಯಾಗ 2 ಯುಗ ಕಳೆದೋಯ್ತ. ದ್ವಾಪರದಲ್ಲಿ ಅರ್ಚನೆ, ಶ್ರೀಕೃಷ್ಣಾಯ ನಮಃ, ಮಾಧವಾಯ ನಮಃ, ಗೋಪಾಲಾಯ ನಮಃ. ಇದು 3 ಯುಗದಲ್ಲಿ ಕೆಲಸಕ್ಕೆ ಬಂತು. ಹಾಗಾದರೆ ಇದು ಯಾವ ಯುಗ? ಯಾವ ಯುಗ? ಕಲಿಯುಗದಲ್ಲಿ ಹರಿನಾಮ ಭಜನೆ ಮಾಡಿ, ಕೀರ್ತನೆ ಮಾಡಿ. ಕಲಿಯುಗದಲ್ಲಿ ಹರಿನಾಮ ಕುರಿತಾನು. ಈಗ ನೀವು ಏನಾದರೂ ಯಜ್ಞಯಾಗ ಮಾಡಿದ್ರೆ ರವಿ ಭಟ್ರ ಮಾತು ಕೇಳಬೇಡಿ. ತಪಸ್ಸಿಗೆ 1000 ವರ್ಷಕ್ಕೆ ಹೋಗ್ಬೇಕು. ನಿಮ್ಮ ಹತ್ರ ಆಗೋದು ಯಜ್ಞಯಾಗ ಮಾಡಿದ್ರೆ ಭವಿಷ್ಯನ್ನ ಆಕಾಶದಲ್ಲಿ ಆ ಕಾಲದಲ್ಲಿ ಸ್ವೀಕಾರ ಮಾಡ್ತಿದ್ರು ದೇವಾನ ದೇವರು. ಈಗೆಲ್ಲ ವಾಯು ಮಾಲಿನ್ಯ, ಇದು ಏನೇನು ಅಲ್ಲಿ ಜಾಗತಿಕ ಉಷ್ಣತಮಾನ ಎಲ್ಲ ಆಕಾಶವನ್ನು ತೆಗೆಸಿಬಿಟ್ಟಿದ್ದೇವೆ. ದೇವಾದ ದೇವತೆಗಳು ಯಜ್ಞ ಆಹುತಿಯನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿ ಇದು ತಪಸ್ಸು ಮಾಡಿದ್ರೆ ನಮ್ಮವರು ಕೊಟ್ಟರೆ 10,000 ವರ್ಷ ತಪಸ್ಸು ಮಾಡ್ತಾರೆ. 100 ಯಜ್ಞ ಮಾಡಿದ್ರೆ ನೀವು ದೇವತೆಗಳ ಈ ಆ ಕಾರ್ಯಕ್ರಮ ಈ ಕಲಿಯುಗದಲ್ಲಿ ನಡೆಯುತ್ತೆ. ಕಲಿಯುಗದಲ್ಲಿರೋದು ಒಂದು ಕಲಿ ಅಂದ್ರೆ ತೊಂದರೆ, ತಾಪತ್ರಯ, ಅಡಚಣೆ, ಅಧರ್ಮ, ರೂಢಿ ಎಲ್ಲ ವ್ಯಾಸರು ಹೇಳಿಬಿಟ್ಟಿದ್ದಾರೆ. ಎಲ್ಲ ಕೋಲಾಹಲಗಳಾಗುತ್ತೆ. ಆದ್ರೆ ಅದರಲ್ಲೂ ನೀವು ಬದುಕಬೇಕು. ಅದು ಒಂದೇ ಕಲಿಯುಗದಲ್ಲಿ ಭಜನೆ ಮಾಡಿ. ಓಂ ನಮೋ ನಾರಾಯಣ ಅಂತ ಪುರಂದರದಾಸರು ಈ ಶ್ರೀಧರದಾಸರು ಯಾರು? ಅದರಿಂದ ಯಾರು ಈ ಕಲಿಯುಗದಲ್ಲಿ ಭಜನೆಯ ಮಾಡ್ತಾರೋ ಅವಿರತವಾಗಿ ಮಂತ್ರ ಬೇಡ. ಯಾರಿಗೆ ಮಂತ್ರ ಹೇಳೋದು ಬೇಡ, ಗೆದ್ದೆ ಬೇಡ, ಈ ದೇವರ ಅರ್ತಿವೇ ಮಾಡೋದು ಬೇಡ. ಅವೇಕೋ ಭಕ್ತಿಯಿಂದ ಅನನ್ಯವಾಗಿ ಅವನನ್ನು ಕರೆ ಯಾವುದೇ ಸಂದರ್ಭದಲ್ಲಿ ಮೆಚ್ಚುತ್ತಾನೆ, ಒಲಿತಾನೆ, ಫಲ ಕೊಡ್ತಾನೆ, ಮುಕ್ತಿ ಕೊಡ್ತಾನೆ. ಅದರಿಂದ ಮನಸ್ಸು ನೀವು ಭಜನೆ ಹೇಳೋಣ. ಮನಸ್ಸು ಎಷ್ಟು ಮನೋಚೇತನೆ ಎಷ್ಟು ಗಟ್ಟಿಯಾಗುತ್ತೆ. ನೀವು ಏನಾದರೂ ಸಾಧನೆ ಮಾಡಬೇಕಾದ್ರೆ ನಿಮಗೇನು ಬೇಕು? ಸಾಧನೆ ಏನು ಬೇಕು? ಮನೋಸ್ಥೈರ್ಯ ಬೇಕು. ಮನೋಸ್ಥೈರ್ಯ ಯಾರಿಂದ ಬರುವುದು? ಭಜನೆ. ಧನಾತ್ಮಕ ಅಲೆಗಳು ಓಡಾಡ್ತಾವೆ. ಎಲ್ಲಿ ಭಜನೆಗಳು ನಡೀತಾವೋ ಅದು ಸ್ವರ್ಗಧಾಮ. ಈ ಭಜನೆ ಮಾಡುವವರಿಗೆ ಮೊದಲನೇ ಸಾಲಿನಲ್ಲಿ ನಿಲ್ಲಿಸ್ತಾರೆ ಭಗವಂತ, ಮುಕ್ತಿ ಕೊಡಲಿ. ಮೊದಲೇ ನಮ್ಮ ಚಂದ್ರಣ್ಣ ಮತ್ತು ಸುರೇಶ್ ಭಟ್ರು ಇವರು ಮೊದಲು ಮುಕ್ತಿ ಕಾಣಿ.
ಅದು ಬಿಟ್ಟರೆ ನಮ್ಮ ಮಾತೃ ಮಂಡಳಿಯವರು ನಿಮ್ಮ ಗಂಡಸರದ ಏನು ಗತಿ? ಕಲಿಯುಗದಲ್ಲಿ ಹರಿನಾಮ ನೀವು ಮಾಡೋದಿಲ್ಲ. ನಿಮಗೆ ಯಂತ್ರ ಯಂತ್ರ ಯಾಗ ದೇವರಾಣೆ ಭಜನೆ ಮಾಡಿ ಅದರಿಂದ ಕಂಪ್ಲೀಟ್ ಏಕೋ ಭಾವದಿಂದ ಯಾವುದೇ ಹೇಳ ನಮ್ಮ ಹೋಗ್ಬಿಟ್ಟೆ ಹಾಗಾಗಿ ನಾವು ನಿಮ್ಮನ್ನು ಬೇಡ್ಕೊಳ್ಳೋದು ಈ ಕಡೆ ನಾಲ್ಕು ಕೃಷ್ಣ ಭಜನೆ ಹಾಡಿ ಅದ್ಭುತವಾಗಿ ಒಂದು ಭಜನೆ ಹಾಡ್ತೀವಿ. ಭಜನೆಯಲ್ಲಿ ಯಾವ ಶಕ್ತಿ ಇದೆ ನೋಡ್ಕೊಳ್ಳಿ. ಭಜನೆಯಲ್ಲಿ ಎಷ್ಟು ಅನನ್ಯ ಶಕ್ತಿ ಇದೆ ಅಂತ ಹೇಳಿ ನಮ್ಮ ಚಂದ್ರನ ಭಜನೆ ಕೇಳಿ ರಾಯರ ಮಠದ ಒದಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವ ನಿಮಗೆಂಬ ಸುಲಭನೋ ಹರಿ ತನ್ನವರನು ಅರೆಗಳಿಗೆ ಬಿಟ್ಟಗಲನು ಪ್ರಮಾದವನ ಒಲಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ ಮಧುಕರ ಪ್ರತಿ
ತಂದೆ ಅಹೋರಾತ್ರಿ ಅಗ್ನಿದೇವನನ್ನ ತಪಸ್ಸು ಮಾಡಿ ತ್ರಿಲೋಕ ವಿಜಯನಿ ಮಗ ಬ್ರಹ್ಮನಿಗೆ ತ್ರಿಲೋಕ ವಿಜಯಿ ಮಗ ಅಂತ ಹುಟ್ಟಿದ. ಸ್ವಲ್ಪ ಈ ಕಡೆ ಲೆಕ್ಕ ಹಾಕ್ರಿ, ಅಲ್ಲಿ ಹಿಂದೆ ಮುಂದೆ ನೋಡ್ಬೇಕು, ಅಲ್ಲಿ ಯಾರ್ಯಾರು ಇಲ್ಲಿ ನೋಡ್ತಾರೆ. ಮಹಿಷಾಸುರ ಯಾರ ಮಗ ಹೇಳಿ? ರಂಭ. ಅವನ ಹೆಸರು ರಂಭ. ಆ ರಂಭನ ಅಣ್ಣನನ್ನ ದೊಡ್ಡಪ್ಪ, ಮಹಿಷಾಸುರ ದೊಡ್ಡಪ್ಪ ದೇವೇಂದ್ರ ಮೊಸಳೆಯಾಕಾರವಾಗಿ ಹೋಗಿ ಇವ ನಮ್ಮ ಸುರುಗಂದಿಗೆಯನ್ನು ಏನಾದ್ರೂ ಕದಿತಾನೆ ಅಂದ್ರೆ ಡೋಂಗಿ ಹಾಕಿಬಿಟ್ಟೆ. ನೋಡಿ, ಈ ಬಾಂಗಡಿಯಲ್ಲಿ ಸುರೇಶ ಮಾಡಿದ ಕೆಲಸ. ಸುರೇಶ ಅಂದ್ರೆ ನೀವು ಸುರ ಈಶ. ಸುರೇಶ ಅಂದ್ರೆ ಯಾರು? ಯಾರು ಸುರ ಈಶ ಯಾರು? ಇದು ಬಹಳಷ್ಟು ಮಾಹಿತಿ ಇದೆ. ಯಾರು? ಇಂದ್ರ. ನೋಡಿ, ಗಂಡಸರಿಂದ ಬರಲಿ, ಅವರಿಗೆ ಆವೇಶನೇ ಇಲ್ಲ ಹೇಳಿದ್ರೆ. ಈ ಸುರೇಶ ಮಾಡುವ ಕಿಚಾಪಡ ಸಾಮಾನ್ಯ ಅಲ್ಲ. ನಿರಪರಾಧಿಯಾದಂತ ಅವನ ದೊಡ್ಡಪ್ಪನನ್ನು ನುಂಗಿದ. ಅವನ ಅಪ್ಪನಿಗೆ ಸಿಟ್ಟು ಬಂದು ಅಗ್ನಿದೇವರಲ್ಲಿ ತಪಸ್ಸು ಮಾಡಿ ಆ ತ್ರಿಲೋಕ ವಿಧಿ ಮೊದಲನೇ ಹೋಗ್ಬೇಕಪ್ಪ ದೇವರು. ತಥಾಸ್ತು ಅಂದಿದ್ದಾನೆ ಅಗ್ನಿದೇವ, ನಿನ್ನ ಮಗ ತ್ರಿಲೋಕ ವಿಜಯಿ. ಹೊರ ಸಿಕ್ತು ಕುಳೆ ಮೂಡೋಡಿ ಸಂಗಡಪ್ಪ ಕೂಡಿ ಬಂದ ಅಲ್ಲಿ ಭಯ ಮಾತಾಡಬೇಡ. ತ್ರಿಲೋಕ ಸುಂದರಿಯರು ಅನೇಕ ಜನ ದೇವಕನ್ಯೆ ನೋಡಿ. ಆ ರಾಕ್ಷಸ ರಂಭ ಎಲ್ಲಿ ಬಂದ? ಸುಂದರವನಕ್ಕೆ ಬಂದ. ಹೊರಪಡುತ್ತೆ ಅಲ್ಲಿ ಅನೇಕ ಸುಂದರ ಕನ್ಯೆಯರು, ದೇವಕನ್ಯೆ. ಅವರ ಚಂದಕ್ಕೆ ನೀವು ಯಾವುದೇ ಗಂಡಸು ಆದರೂ ಮೊದಲಾಗಬೇಕು. ನಮ್ಮ ಊರ್ವಶಿ ತಿಲೋತ್ತಮಗಿಂತ ಚಂದದ ಪುತ್ರಿಯಂತ ಹೆಣ್ಣುಗಳು ನಾಟ್ಯವಾಡಿದರು. ರಂಭ ಅವರ ಕಡೆ ಮನಸ್ಸಾಗಲಿ. ಏನು ಮಾಡ್ತೀರಿ? ಇದು ನೋಡಿ, ರಾಕ್ಷಸ ಅವನ ಮನಸ್ಸು ಹೇಗಿತ್ತು. ರಂಭ 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 ನೋಡಿದಲ್ಲಿ ಎಮ್ಮೆ ಅಂದ. ರಂಭ 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 ನೋಡಿದಲ್ಲಿ ಎಮ್ಮೆ ಎಂದ. ಅಂದ ಕಲ್ಲಿ ಕರುಳಾದ, ಅಂದ ಕಲ್ಲಿ ಕರುಳಾದ ಎಮ್ಮೆ ಮನಸ್ಸಾಯ್ತು ನೋಡಿ. ಈಗ ನಮ್ಮ ತಿಲೋತ್ತಮರಿಗಿಂತ ಅಪ್ಸರೆಯನ್ನು ನಿಂತರು ಅವನಿಗೆ ಆ ಕಡೆ ಮಗುನ ಹೋಗಿ ಅಲ್ಲಿ ಒಂದು ಎಮ್ಮೆಯೂ ಸುಂದರ ಇರ್ತದೆ ಅಂತ ತಿಳ್ಕೊಳ್ಬೇಕು. ನಮ್ಮ ಮನೆಯವ್ರಿಗೆ ಗೊತ್ತು, ನಾವು ಬೆಳಗಾವದಲ್ಲಿ ನೋಡಿದ್ದೇವೆ. ಅದೇನ್ರಿ, ಅದೇನು ಚಂದರಿ ಆ ಮಂಡ್ರಿ ಪುರಿ ಅಂತ. ಎಷ್ಟು ಅದಕ್ಕೆ ಮೈಗೆಲ್ಲ ತಿಲಕ ಹಚ್ಚಿ ಕಷ್ಟ ಪುಷ್ಟ ಆಗಿ ಬೆಳೆದು ಪ್ರೀತಿಯಿಂದ ಕಾಲಿಗೆ ಕಟ್ಟಿ ಅಷ್ಟು ಸುಂದರ. ಎಮ್ಮೆ ಸುಂದರ ಇಲ್ಲ ಅಂತ ತಿಳ್ಕೊಳ್ಬೇಕು. ಆದ್ರೆ ಆ ರಾಕ್ಷಸನಿಗೆ ಆ ಮಹಿಷಿಯ ಮೇಲ್ಮನಸ್ಸ ಇವರೆಲ್ಲ ಬಿಟ್ಟ ಅವಳನ್ನು ಪ್ರೀತಿ ಮಾಡ ಕೂಡಿದ. ತನ್ನ ಪಟ್ಟದ ರಸಿಯನ್ನು ಬಿದ್ದ ಗಮನಮ್ಮ 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 ನಮ್ಮ 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 ಇಲ್ಲಿಂದ ಈ ಮಹಿಷಾಸುರನ ಕಥೆ ಇಲ್ಲಿ ರಂಭದಿಂದ ಅವಳು ಮಹಿಷಿ ದೊಡ್ಡ ದರ್ಶಿಯಾದವಳು ಗರ್ಭಿಣಿಯಾದ್ರು. ಇವ ಏನು ಮಾಡುದ? ರಂಭ ಗಡಿಬಿಡಿಯಲ್ಲಿ ಒಂದು ಗರ್ಭಿಣಿ ಇರ್ಬೇಕಾದ ಕೈಲಾಸಕ್ಕೆ ಹೋದ. ಕೈಲಾಸವು ಈಗ ನಮ್ಮ ಪೂರ್ವದಲ್ಲಿ ರಾಕ್ಷಸರಲ್ಲಿ ಅಲ್ಲಿ ಕೈಲಾಸದಲ್ಲೇ ಇರೋರು, ಅವ್ರ ಸ್ಥಾನ ಈಗ ಅದೇ ಆಗಿದೆ. ಕೈಲಾಸಕ್ಕೆ ಹೋದ ಯಾರು? ರಂಭ. ಇನ್ನೇನು ಕೈಲಾಸದಿಂದ
ಹತ್ತಿರಕ್ಕೆ ಬಂದು ಮಹಿಷಿಯನ್ನು ಸೇರ್ತಾನೆ ಹೇಳುವಾಗ ಅಲ್ಲಿ ಆ ಅಡವಿಯಲ್ಲಿ ಇರತಕ್ಕಂಥ ಮಹಿಷ ಗೂಳೆ ಅದು ಬ್ರಹ್ಮನ ಹೆಂಡತಿ ಮೇಲೆ ಕಣ್ಣು ಹಾಕಿದೆ. ಜಾತಿ ಗುಣ ನೋಡಿ ನೀವೇನ್ ಮಾಡ್ಕೊಂಡು ಪಾಪದ ಗರ್ಭಿಣಿ ಅದೆಲ್ಲ ಕೇಳಿ ಕೋಣ ಅದನ್ನು ನೋಡಿದೆವು ನಂಬ ನನ್ನ ಹೆಂಡತಿ ಮೇಲೆ ಕಡಿದು ಹಾಕಿದ ಮಹಿಷೆ ಮೇಲೆ ಒಮ್ಮೆ ಎದಗಿದ ನಮ್ಮ ಗುದ್ದಾಟ ರಮ್ಮ ಅಲ್ಲಿಂದ ಗುದ್ದಾಟ ಅಲ್ಲಿಂದ ಪ್ರಾರಂಭ. ಒಂದು ಬಿಟ್ಟ ಮಹಿಷ ಗರ್ಭಿಣಿಯಿದ್ದಾಳೆ ಹೆಂಡತಿ ಮಹಿಷಿ ಕನ್ನಡರಿಗೆ ಏನ್ ಘಟನೆ ಆಗಬೇಕಪ್ಪ ಸುಖ ಸಂಪತ್ತಿಯಲ್ಲಿ ಎಲ್ಲ ದೇವಾನುದೇವತೆಗಳಲ್ಲಿ ಬೇಡ್ಕೊಳ್ತಾರೆ. ಬ್ರಹ್ಮ ಹೇಳೋದಿಲ್ಲ, ಯಾರು ಮಾಡಿದ್ರು ಬ್ರಹ್ಮನಿಗೆ ಜೀವ ಬರುವುದಿಲ್ಲ. ಇದನ್ನು ಏನ್ ಮಾಡ್ತಾರೆ? ಅವಳೇ ಒಂದು ಚಿತೆಯನ್ನು ತಯಾರು ಮಾಡಿ ಬ್ರಹ್ಮನನ್ನು ಮಲಗಿಸಿದರು. ತಾನು ಚಿತೆಯಲ್ಲಿ ಆ ಕ್ಷಣದಲ್ಲಿ ಅಗ್ನಿದೇವನು ನನ್ನ ಭಕ್ತನ ಹೆಂಡತಿ ಮಹಿಷಿ ಗರ್ಭಿಣಿ ತ್ರಿಲೋಕ ವಿಜಯನನ್ನ ಹೆಡೆಯಲಿದ್ದ ಅವಳು ಸಾಯ್ತಾಳೆ. ಹೇಗೆ ಇದು ಆಗುತ್ತೆ? ಆ ಗರ್ಭಿಣಿಯ ಹೊಟ್ಟೆಯಲ್ಲಿ ಇರುವಂತಹ ತ್ರಿಲೋಕ ವಿಜಯಿ ಅಂತ ಅನುಗ್ರಹ ಮಾಡಿದಂತ ಆ ಮಗುವನ್ನ ಅಗ್ನಿ ವ್ಯಕ್ತಿ ತಂದ. ಆ ಸತ್ತ ಬ್ರಹ್ಮ ಅವನೇ ರಕ್ತ ಬೀಜನಾಗಿ ಅವನಿಗೂ ಒಂದು ಮಗು ಮಾಡ್ತಾನೆ. ಅಗ್ನಿದೇವರು ಏನಾಯ್ತು ಹೇಳಿ ರಾಘವ್ರೆ? ಆ ಸತ್ತ ಮಹಿಷಿಯ ಹೊಟ್ಟೆಯಲ್ಲಿದ್ದ ಮಗುವನ್ನು ಎತ್ತಿ ತಂದನಲ್ಲ ಅಗ್ನಿದೇವ. ಯಾರವ ಮಹಿಷಾಸುರನ ಅವ ಮಹಿಷಾಸುರನ ಸೂಕ್ಷ್ಮವಾಗಿ ಹೇಳ್ತಾರೆ. ಹಿಂದಿನ ಜನ್ಮದ ಎಲ್ಲ ಕಥೆ ಹೇಳ್ತಾರೆ. ಹೀಗೆ ನಿನ್ನ ದೊಡ್ಡಪ್ಪನನ್ನ ಮಾರು ವೇಷದಲ್ಲಿ ಬಾಯಿ ತೆಗೆದು ಮೊಸಳೆಯಾಗಿ ದೇವೆಂದ ಕೊಂದಿದ್ದಾನೆ. ಅಯ್ಯೋ ಕೃಷ್ಣನಾದಂತಹ ಹಲ್ಲು ಕಡಿತಾ ಇದ್ದವ ಮಹೇಶ್ವರ ಅವನನ್ನ ಪಟ್ಟದರ್ಶನನ್ನಾಗಿ ಮಾಡಿದ. ಮುಂದೆ ಅವನು ಹೆಚ್ಚು ಹೊತ್ತು ರಾಜ್ಯಭಾರ ಮಾಡಿ ಬ್ರಹ್ಮನಲ್ಲಿಗೆ ಹೋದ. ಬ್ರಹ್ಮಾಯ ನಮಃ, ಓಂ ಬ್ರಹ್ಮಾಯ ನಮಃ, ಬ್ರಹ್ಮಾಯ ನಮಃ. ರಾತ್ರಿ ಎಷ್ಟು ಕುತ್ತು ಬೆಳೆದರು ಎದ್ದು ಯಾರು? ಮಹಿಷಾಸುರ. ಬ್ರಹ್ಮದೇವ ಪ್ರಸನ್ನನಾದ ಮಹೇಶ, ಏನು ಬೇಕು ನಿಮಗೆ? ಒಲೆ ಇಲ್ಲ. ಬಹಳ ವಿಚಾರಕ್ಕೆ ಬಿದ್ದ. ಅವನು ಕೇಳ, ನಾವಿದ್ದೇವಪ್ಪ ಹರಿ ಹರ ಬ್ರಹ್ಮರು, ಇವರಿಂದ ನಿನಗೆ ಸಾವು ಬೇಕು. ಹರಿಹರ ಬ್ರಹ್ಮನಿಂದ ಸಾವು ಬೇಡ, ಬ್ರಹ್ಮನಿಂದ ಸಾವು ಬೇಕಾ? ಬ್ರಹ್ಮನಿಂದ ಸಾವು ಬೇಡ, ತಮ್ಮದು. ಬ್ರಹ್ಮನಿಂದ ಸಾವು ಬೇಡ, ತಮ್ಮದು. ಗಟ್ಟಿ ಬಿಡಿ. ದೇವೇಂದ್ರನಿಂದ ಸಾವು ಬೇಕಾ? ದೇವೇಂದ್ರನಿಂದ ಸಾವು ಬೇಡ.
ಸಾಗಬೇಕಾ? ಹಾಗಾದ್ರೆ ಯಾರಿಂದ? ಇಲ್ಲ, ಯಾವುದೇ ಪುರುಷ ಶಕ್ತಿಗಳಿಂದ ಈ ಪ್ರಪಂಚದಲ್ಲಿ ಯಾವುದೇ ದೇವಾನುದೇವತೆ ಪುರುಷ ಶಕ್ತಿಗಳಿಂದ ಮಾನವರು ಕಿಂದರು ಪುರುಷರು ಯಾರಿಂದ ಮರಣ ಬರಬಾರದು, ಮರಣ ಬರಬಾರದು, ಮರಣ ಬರಬಾರದು. ಏನ್ ಮಾಡಿದ್ದಾರೆ? ನಾವು ತಪ್ಪೇನ್ ಮಾಡಿದ್ದಾರೆ? ತ್ರಿಲೋಕ ವಿಜಯ ನೀ ಆಗ್ತೀಯಪ್ಪ. ಇಂತಿದ್ದವರಿಂದ ನೀನು ಸಾವು ಮಾಡೋದು, ಯಾರಿಂದೂ ಪುರುಷರಿಂದ ಸಾವು ಮಾಡೋದು ಎಲ್ಲ ಬ್ರಹ್ಮ. ಏನ್ ತಪ್ಪು ಮಾಡಿದ ಅಂದ್ರೆ ಹೆಣ್ಣೊಂದರಿಂದ ಸ್ತ್ರೀ ತನ್ನ ಸಾವು ಬರಬಾರದು ಹೇಳಲೇ ಇಲ್ಲ ಮಾಡಿದ. ಈ ರಾಕ್ಷಸರ ಬುದ್ಧಿ ಹಾಗೆ. ಸ್ತ್ರೀಯರನ್ನ, ಯಜ್ಞಯಾಗಾದಿಗಳನ್ನ, ಹಸುಗಳನ್ನ ಹೇಗೆ ಚೂರು ಮಾಡಿದ ಭೂಲೋಕ ಎಲ್ಲ ಏನೊಂದಿತ್ತು ಆಗೋದಿಲ್ಲ. ಅಷ್ಟು ದೊಡ್ಡ ವೀರ ಧೀರ ಘೋರ ಇನ್ನೇನ್ ಮಾಡುವುದು ಅಂತ ಹೇಳಿ ಸೀದಾ ಎಲ್ಲಿ ಹೋಗಿದ್ದಾರೆ ಅಂದ್ರೆ ದೇವನಗರಿಗೆ ಹೋಗಿದ್ದ. ದೇವನಗರದಲ್ಲಿ ಹೋಗಿ ಆ ದೇವೇಂದ್ರನನ್ನ ಅವನ ಸೈನ್ಯ ಎಲ್ಲವನ್ನ ಸದೆಪಡಿಸಿ ಕೊಲ್ತಾ ಇದ್ದಾನೆ. ದೇವೇಂದ್ರ ಹೆದರಿ ಕಾಯೋ ಕರುಣಾನಿಧ ಸಂಗ हे महाविष्णु, हे ब्रह्मदेव, हे ईशा महेशा कापाडप्ಪ करुणानिधे कायो कायो करुणानिधे ಆದಿಶಕ್ತಿ ಮಾತಾ ಕೀ. ದೇವೇಂದ್ರ ಹೆದರಿಲ್ಲ. ಹೀಗೆ ವಿಚಾರ ಮಾಡಿ ಮಹಿಷಾಸುರನ ಹರಕೊಟ್ಟ ಮೂಲ ಯಾವುದು? ಬ್ರಹ್ಮದೇ. ಈಗ ಬ್ರಹ್ಮನಲ್ಲಿ ಹೋದ, ಬ್ರಹ್ಮದೇವನಲ್ಲೇ ಹೋದ. ಬ್ರಹ್ಮದೇವನಲ್ಲೇ ಹೋಗಿ ಈಗ ಹಸುರ ಬಂದಿದ್ದಾಳೆ, ವರಾನ್ವಿತ, ನೀನೇ ಕೊಟ್ಟಿದ್ದು ಹೌದಾ? ನೋಡಪ್ಪ, ತಪಸ್ಸು ಮಾಡಿದ, ಅವ ಮೆಚ್ಚಿದ, ನಾನು ದೇವರಿರೋದು ಯಾಕೆ? ವರ ಕೊಡೋದು ದೇವರು ಬೇಕಾ? ನಿಮ್ಗೆ ದೇವರು ಬೇಕಿಲ್ಲ. ವರ ಕೊಡೋದೇ ಹೋದ್ರೆ ಅಪರಾಧ. ಅನನ್ಯ ಭಕ್ತಿ ಆಯ್ತು, ಇದನ್ನು ಅವನು ಕೊಲ್ಲೋದು ಯಾಕೆ? ಹಾಗಾದ್ರೆ ಮಹಾವಿಷ್ಣುವನ್ನೆಲ್ಲ ಹೋಗಿ, ಮಹಾವಿಷ್ಣುವನ್ನೇ ಅಲ್ಲಿ ಭಜನೆ ಮಾಡ್ತಾ ಹೋಗ್ಬೇಕು. ಹರಿ ಭಜನೆ ಮಾಡೋ ಹರಿ ಹರಿ ಭಜನೆಯನ್ನು ನೀ ಮಾಡೋ.
ಈ ರಾಕ್ಷಸರಿಗೆ ವರ ಕೊಡೋರು ಯಾರು? ಯಾರು? ವಿಷ್ಣು ಎಲ್ಲಾದ್ರೂ ರಾಕ್ಷಸರಿಗೆ ವರ ಕೊಟ್ಟಿದಾರ? ರಾಕ್ಷಸ ತಪಸ್ಸು ಮಾಡಿದ್ರೆ ಬ್ರಹ್ಮದೇವ, ಇಲ್ಲದೆ ಹೋದ್ರೆ ಯಾರು? ಶಿವ, ಶಂಭೋ, ಭೋಳ್ಯ ಶಂಭೋ. ನೋಡಿ, ಇವರಿದ್ದಾರೆ ವಿಷ್ಣು. ಇವರು ಸಾಧಾರಣ ಯಾರಿಗೂ ವರ ಕೊಡುವವರು. ಇವರು ಶಂಭು ಇದ್ದಾರೆ. ಇವರು ವೆಂಕಟರಮಣ ಮಠರು, ಇವರು ಶಿವ ದೇವಸ್ಥಾನ. ನೋಡಿ, ಅವರು ಎಷ್ಟು ಮೆತ್ತಿಗಿದ್ದಾರೆ. ಬಹಳ ಹುಷಾರಿ, ಎಲ್ಲ ಕೊಡೋದೇ ಇವತ್ತು ಬಹಳ ತಡ ಮಾಡಿ ಬಂದಿದ್ದಾರೆ. ಅಂತೂ ವರ ಕೊಟ್ಟು ನನಗೆ ಜ್ವರ ಬಂದಿತ್ತು. ಹಾಗೆ ಆಕೆ ಹೇಳಿದೆ, ತಪ್ಪು ತಿಳ್ಕೊಬೇಡಿ. ವಿಷ್ಣು ವಿಚಾರ ಮಾಡಿ, ಇದು ಅವ ಸಾಯ್ಬೇಕಿತ್ತು, ಹೌದಲ್ಲ? ಏನು ಮಹಿಷಾಸುರ ಸಾಯ್ಬೇಕಿತ್ತು, ಬೇಡ. ಇದು ಲಯಕರ್ತನ ಕೆಲಸ. ಯಾರು ಲಯಕರ್ತ? ಈಶ್ವರನಲ್ಲೇ ಹೋದ. ಈಶ್ವರನಲ್ಲಿ ಹೋದರೆ ಅವನು ವಿಚಾರ ಮಾಡಿದ, ಹೌದು ಮರಾನ್ವಿತ, ಹೌದು ಅವನು ಕೊಲ್ಲಿಕ್ಕಾಗುವುದಿಲ್ಲ, ಅವನ ದುರಹಂಕಾರವನ್ನು ಮರೆಯಬೇಕು. ನಾವೆಲ್ಲ ಒಟ್ಟಿಗೆ ಹೋಗೋಣ. ದೇವೇಂದ್ರ, ನಮ್ಮ ದೇವ ವಿಷ್ಣು, ಶಂಭು. ದೇವನಗರಿಗೆ ಮೈಸಾಸುರನಲ್ಲಿ ಜೋರಾಗಿ ಹೋದರು. ಈ ಮೈಸಾಸುರ ವಧೆ ಮಾಡಿ ಅವನು ಯಾರ್ಯಾರು ಮೊದಲನೇ ಸೇನಾಪತಿ ಕಳಿಸಿದ ದೇವೇಂದ್ರ ವಜ್ರಾಘಾತ. ಎರಡನೇ ಸೇನಾಧಿಪತಿ ಯಾರೋ ಮೈಸಾಸುರ, ಅವನನ್ನು ಹೊಡೆದ ವಿಷ್ಣು. ಅನೇಕ ಭಟರು, ಮೈಸಾಸುರ ಭಟರು ಬಂದೇ ಅವರನ್ನೆಲ್ಲ ಮಲಗಿಸಿದರು ಹರಿಬ್ರಹ್ಮಾದಿಗಳು. ರಾಕ್ಷಸ ಸೇನೆ ಎಲ್ಲಿಂದಲೋ ಇವ ಬಂದ. ಭೂತಾಕಾರದಲ್ಲಿ ಮಹಿಷ, ಆಕಾಶದಲ್ಲಿ ಪ್ರಳಯಾಂತಕನಾಗಿ, ಆಕಾಶ ಕೆಳಗೆ ಮೇಲೆ ದಶ ದಿಕ್ಕುಗಳಲ್ಲಿ ಮಹಿಷಾಸುರನೇ ಮಹಿಷಾಸುರ. ಗದೆಯಲ್ಲಿ ಒಂದು ಕುಕ್ಕಿದ. ದೇವೇಂದ್ರನ ಸೊಂಟ ವಜ್ರ ಇದೆಲ್ಲ ಬಿತ್ತು. ಇಲ್ಲ, ಅಯ್ಯೋ ಅಂತ ಚಕ್ರ ಬಿದ್ದು ಹಾರಿಸಿದ. ಮೇಲೆ ಏನು ಸಿಗುತ್ತದೆ? ಈಶ್ವರ ತ್ರಿಶೂಲ ತೆಗೆದು ಅಂತ ಹೊಡಿದರು. ಅವ್ರು ಹೇಗೆ ಓಡ್ತಾರಂತೆ, ಹೊಡಿದ್ರು ಹೇಗೆಂದ್ರೆ ಭಾರಿ ಮಜಾ ಇದೆ. ಅವ ಬೆನ್ನೆಟ್ಟು ಬರ್ತಾನೆ. ಈ ಮೂರು ಜನ ಓಡ್ತಾರೆ, ದೇವೇಂದ್ರ ಓಡ್ತಾನೆ. ಇವ್ರಿಗೆ ಮೊದಲು ತಾವು ಗೆದ್ದರು ಅಂತ ಬಹಳ ಖುಷಿಯಲ್ಲಿದ್ದರು. ಬೇಡಪ್ಪ ದೊರೆಗೆ, ಬೇಡಪ್ಪ ದೊರೆಗೆ ಮಹಿಷ ಮೇಲಿಂದ ಗದೆಯಿಂದ ಅವರನ್ನು ಕುಕ್ಕಬೇಕು ಅಂತ ಒಮ್ಮೆ ಮನಸ್ಸು ಮಾಡಿದರೆ ಬ್ರಹ್ಮಾದಿ ದೇವರು ಮೇಷ, ಈಶ, ವಿಷ್ಣು ಅವನ ಗದಾಪ್ರವಾಹದಿಂದ ನಾಶ ಆಗಿದೆ. ಆದರೆ ಬೇಗ ಮುಗಿಸಬೇಕು. ಬೇಗ ಮುಗಿಸ್ಬೇಕು. ಬ್ರಹ್ಮ ಹೋದ್ರು, ಗವಿ ಗೌರವನ್ನು ಸೇರಿದ್ರು, ಸಭೆಯನ್ನು ಮಾಡಿದ್ರು. ಮುಂದೆ ಇದಕ್ಕೆ ಉಪಾಯ ಏನು? ಪುರುಷ ಶಕ್ತಿಯಿಂದ ಸಾಧಿಸಿದ್ರು. ನಮಗೆಲ್ಲ ನಮ್ಮಲ್ಲಿರುವಂತಹ ತೇಜ ಇದನ್ನು ಬಿಟ್ಟುಕೊಟ್ಟು ಅಸ್ತ್ರವನ್ನು ಕೊಟ್ಟು ಒಂದು ದೊಡ್ಡ ಸ್ತ್ರೀ ಶಕ್ತಿಯನ್ನು ಸ್ಥಾಪನೆ ಮಾಡಿದೆ. ಏನ್ ಮಾಡಬೇಕು? 84 ಕೋಟಿ ದೇವತೆಗಳು ಹರಿಹರ
ದೇವಿಯ ಸ್ತುತಿ ಮಾಡಿದ್ದಾರೆ. ಯಾಕೆ ಸಾಧ್ಯ ಭಕ್ತಿಯಿಂದ ದೇವಿ ನೋಡಿ ಗದರಿ ದೇವಾನು ದೇವರ ದೇವಿಯನ್ನು ನೋಡಿ ಭಯಂಕರ ರೂಪವನ್ನು ನೋಡಿ, ಆ ಬೀದಿಯನ್ನು ಆ ಆಕಾಶಕ್ಕೆ ನಿಂತಿದ ಆ ದೇಹವನ್ನು ನೋಡಿ ಸ್ತುತಿ ಮಾಡ್ತಾರೆ. ಬರೀ ಬ್ರಹ್ಮಾದಿಗಳು
ಈಗ ನೋಡಿ ದುರ್ಗೆಯ ಮುಖದಲ್ಲಿ ಚಂದ್ರ, ಭಾಗೀರಥಿ ಎಲ್ಲ ಕಾಣ್ತಾವೆ. ಆ ಮುಖ, ದುರ್ಗೆಯ ಮುಖ ಈಶ್ವರ. ಯಮನಿಂದ ಕೇಶ, ವಿಷ್ಣುವಿನಿಂದ ತೋಳುಗಳು, ಸೋಮನಿಂದ ಸ್ತನಗಳು, ಇಂದ್ರನಿಂದ ನಡು, ವರುಣನಿಂದ ತೊಡೆ ಮೊಣಕಾಲು, ಭೂದೇವಿಯಿಂದ ನಿತಂಬ, ಬ್ರಹ್ಮನಿಂದ ಪಾದಗಳು, ಸೂರ್ಯನಿಂದ ಪಾದದ ಬೆರಳುಗಳು, ವಸುಗಳಿಂದ ಕೈ ಬೆರಳುಗಳು, ಕುಬೇರನಿಂದ ಮೂಗು, ಪ್ರಜಾಪತಿಯಿಂದ ದಂತ ಪೂರ್ತಿ, ಅಗ್ನಿಯಿಂದ ಕಣ್ಣುಗಳು. ತಮ್ಮ ತೇಜವನ್ನು ಹೊಂದಿದ ದೇವಾನುದೇವರು ಆ ಭಯಂಕರ ಮೂರ್ತಿಗಳನ್ನು ಕೈ ಆಕಾರ ಇವರೆಲ್ಲ ಆಯುಧಗಳನ್ನು 9 ತೋಳು ಒಂದು ಕಡೆ, ಇನ್ನೊಂದು ಕಡೆಗೆ 9 ತೋಳು, 18 ತೋಳುಗಳ ದೇವಿ ಒಮ್ಮೆ ಭೂವನ್ನು ಬಂದು ಭೂಕಾಲ ಹಾಕಿದಳು. ದೇವನಗರಿಯಲ್ಲಿ ಕೂತಿದ್ದ ಯಾರು? ಸಿಂಹಾಸನದ ಮೇಲೆ, ದೇವರ ಮೇಲೆ ದಾಮೋದರ ಬಿಟ್ರೆ ದೇವನಗರಿಯಲ್ಲಿ ಸಿಂಹಾಸನದ ಮೇಲೆ ಕೂತವ ಯಾರು? ಈ ಸಮಯದಲ್ಲಿ ದೇವಿ ಪ್ರತ್ಯಕ್ಷ ಆದಾಗ ಮಹಿಷಾಸುರ ಓಂ ಒಂದು ಕೂಡಲೇ ಅಯ್ಯೋ ಹೀಗೇನ ಒಟ್ಟರಿ ಕರೆದ ಎಲ್ಲಿ ಹುಡುಕಿ. ಆಗ ಅವಳು ಸುಂದರವಾದಂಥ ದಟ್ಟ ಕಾಡಿನ ಭೂಲೋಕದಲ್ಲಿ ಆ ಪದ್ಯ ನಮ್ಮ ಮಾತೃ ಮಂಡಳಿಯವರು ಅವಳು ಜೋಕಾಲಿ ಆಡ್ತಾ ಕೂತಿದ್ದಾರೆ ಭೂಲೋಕದ ಒಂದು ಕಾಡಿನಲ್ಲಿ. ಯಾರು? ದೇವಿ. ಈ ಪದ್ಧತಿ ನೋಡಿ, ಮಾನವಿ ಗೊತ್ತಿಲ್ಲ. ಸ್ವರ ನಂದು ಹೋಗಿದೆ, ಅವತ್ತು ಹೋಗಿದೆ. ಆ ದೇವಿಯನ್ನು ನೋಡಿ ಅಲ್ಲಿರುವ ರಕ್ಕಸರು ನೋಡಿದ್ದಾರೆ. ನೀನು ಪರಮ ಸುಂದರಿ, ಇವಳು ಆ ಚಂದ, ಇವಳನ್ನು ನೋಡಬೇಕು. ನಮ್ಮ ಮಹಿಷಾಸುರನಿಗೆ ಹೋಗಿ ಹೇಳಿದೆ, ಇಂಥ ಒಬ್ಬರು ಸುಂದರಿ ಬಂದಿದ್ದಾರೆ, ಹಾಡಿನಲ್ಲಿ ಇದ್ದಾರೆ, ಪರಮ ಸುಂದರಿಯ ಹೇಗಿದ್ದಾರೆ? ಅಯ್ಯೋ, ಅವಳಷ್ಟು ಸುಂದರ ಹೆಣ್ಣನ್ನು ನಾವು ಈವರೆಗೆ ಕಂಡಿದ್ದೇವೆ. ಹಾಗೆ ಈ ಮಹೇಶನಿಗೆ ಅವಳನ್ನು ಮದುವೆ ಆಗಬೇಕು ಅಂತ ಬುದ್ಧಿ ಬಂತು. ಅದಕ್ಕಾಗಿ ಮಂತ್ರಿಗಳನ್ನು ಕಳಿಸಿದ. ಮೊದಲನೇ ಮಂತ್ರಿ ಹೋದ, ನಮ್ಮ ಅರಸರು ನಿಮ್ಮ ಮದುವೆ ಆಗ್ತಾರೆ ಅಂತ ಒಪ್ಪಿಗೆಯ ಧಿಕ್ಕಾರ ಅಂತ ಕೂಗಿ ಬಿಟ್ಟರು. ಆ ಹೊಡೆತಕ್ಕೆ ಹೆದರಿ ಇವನಲ್ಲಿ ಬಂದು ಯುದ್ಧಕ್ಕೆ ಕಳಿಸಿದ ಸೇನಾಧಿಪತಿಯನ್ನ. ಒಬ್ಬರನ್ನು ಕೊಂದು, ಇಬ್ಬರನ್ನು ಕೊಂದು, ಎಲ್ಲ ರಾಕ್ಷಸಗಳನ್ನು ಕೊಂದು, ಕೊನೆಯಲ್ಲಿ ಅವನೇ ಮಾಯಾವಿಯಾಗಿ ಗದೆ ಹಿಡಿದು ಎಲ್ಲ ಆಕಾಶದಲ್ಲಿ ಎಳೆಗೆ ಭೂಮಿ ಎಲ್ಲಿ ನೋಡು
ಇದ್ದಾನೆ ಗದೆ. ದೇವಿ ಓಂಕಾರ ಹಾಕಿ ಘೋರ 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 ಯುದ್ಧ ನಡೆದು ಇಡೀ ಭೂಲೋಕಗಳು ಅಲಗಿದವು. ಎಲ್ಲಾ ಕಡೆ ಸಮುದ್ರ ಬೋರ್ಗಳಲ್ಲಿ ಕೇಳಿದ್ದವು, ಪರ್ವತಗಳು ನಡಗಿದವು, ಭೂಕಂಪಗಳು ಉಳಿದವು, ತಾರೆಗಳು ಪಟ 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 ಉಳಿದವು. ಅಯ್ಯೋ, ಆ ಗಾಢ ಯುದ್ಧದಲ್ಲಿ ತ್ರಿಶೂಲವನ್ನು ತೆಗೆದು ಮಹಿಷಾಸುರನ ಕುತ್ತಿಗೆ ತಿವಿದಳು. ಕಮ್ಮ ಕನಕ ಮಹಿಷಾಸುರ ವಧೆ ಇಲ್ಲಿಗೆ ಮುಗಿತು. ಹೀಗಾಗಿ ಬಹಳ ಹೊತ್ತಿನವರೆಗೆ ನಿಮ್ಮನ್ನು ನಾನು ತೊಂದರೆಯಲ್ಲಿ ಸಿಲುಕಿದೆ. ಆ ದೇವಿಯೇ ಒಂದು ಮಹಿಷನು ಮಹಾನ್ ರಾಕ್ಷಸರನ್ನು ಕೊಂದದ್ರಿಂದ ಸುಖ, ಸಂತೋಷ, ನೆಮ್ಮದಿ 14 ಲೋಕಗಳು. ದೇವೇಂದ್ರ ಅಯ್ಯಪ್ಪ ಈಗ ಕುಸುರು ಬಂತು. ಮನುಷ್ಯರು ಕೂಡ ಇವತ್ತು ನಾವು ಬಹಳ ಸಂಕಷ್ಟದಲ್ಲಿ ಹಾಗಾಗಿ ಆ ತ್ರಿಗುಣಾತ್ಮಕ ಸ್ವರೂಪಿ ದುರ್ಗೆಯನ್ನು ನೆನೆಸೋಣ. ಮಂಗಳ ಪದ್ಯವದೊಂದಿಗೆ ಕೀರ್ತನೆ. ಶಂಕರಿ ಶಂಕರಿ ದೇಹಿಮೆ ಶುಭ ಮಂಗಳ. ತಡವಾಗಿದ್ದಕ್ಕೆ ಅಧ್ಯಕ್ಷರು ಕ್ಷಮಿಸಬೇಕು. ಒಂದು ಕಥೆಯನ್ನು ಮಾಡಿದ್ದೇನೆ. ಎಷ್ಟು ನಿಮಗೆ ಹಿಡಿಸ್ತೋ ಎಷ್ಟು ಬಿಡಿಸ್ತೋ ಇಲ್ಲ, ತಪ್ಪಾದಲ್ಲಿ ಕ್ಷಮಿಸಿ. ನಮ್ಮ ಎಚ್ ಬಿ ನಾಯಕರು ದೊಡ್ಡ ಕಥೆಯನ್ನೇ ಕೊಟ್ಟಿದ್ದು ಆಗಲಿಲ್ಲ ಅಂತ ಹೇಳಿ ಕ್ಷಮಿಸಬೇಕು. ಹಾಗಾಗಿ ಇವತ್ತಿನ ಇದನ್ನು ಯಾರು ಕೇಳಿದರೋ ನಿಮ್ಮ ಕುಲಕೋಟಿಗಳು ಉದ್ಧಾರವಾಗ್ತದೆ, ಪುಣ್ಯಾಂಶಗಳು ಆ ದೇವಿ ಕರುಣಿಸಲಿ ಅಂತ ಹೇಳಿ ನನ್ನ ಮಾತು. ಕೀರ್ತನೆಯನ್ನ ಮಾಡಿದ ಶ್ರೀಯುತ SS ಭಟ್ರಿಗೆ ಆಡಳಿತ ಮಂಡಳಿಯ ಪರವಾಗಿ, ಮಾತೃ ಮಂಡಳಿಯ ಪರವಾಗಿ ತುಂಬ ಧನ್ಯವಾದಗಳು. ಹಾಗೆಯೇ ಈ ಒಂದು ಕೀರ್ತನೆಗೆ ಅನುರೂಪವಾಗಿ ಸಾಥ್ ನೀಡಿದ SR ಹೆಗಡೆಯವರು ಹಾರ್ಮೋನಿಯಂನಲ್ಲಿ ಮತ್ತು ಚಂದ್ರಣ್ಣ ಅವರು ತಬಲಾದಲ್ಲಿ, ಇವರಿಬ್ಬರಿಗೂ ಕೂಡ ಆಡಳಿತ ಮಂಡಳಿಯ ಪರವಾಗಿ, ಮಾತೃ ಮಂಡಳಿಯ ಪರವಾಗಿ ತುಂಬ ಧನ್ಯವಾದಗಳು. ಬಂದಿರುವ ಭಕ್ತಾದಿಗಳೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಮ್ಮ ಪರಿಸ್ಥಿತಿ ವಿನಾಯಕ ದೇವಸ್ಥಾನದ ಹಿರಿಯರಾದಂತಹ ಶ್ರೀಯುತ SS ಭಟ್ ಇವರಿಗೆ ಅಧ್ಯಕ್ಷರಿಂದ ಗೌರವಾರ್ಪಣೆ, ಹಾಗೆ ತಬಲಾ ಸಾಥಿಗಳು ಹಾಗೂ ಹಾರ್ಮೋನಿಯಂ ಸಾಥಿಗಳೆಲ್ಲರಿಗೂ ಕೂಡ ಅವರು ಗೌರವಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೇವೆ. ಹಾಗೆ ನಮ್ಮ ಮಾತೃ ಮಂಡಳಿಯ ಹಿರಿಯ ಸಹೋದರಿಯರಾದ ಶ್ರೀಮತಿ ವೀಣಾ ಮರಾಠೆ ಇವರ ಬಗ್ಗೆ ದೀಪದ ಬುಡದಲ್ಲಿ ಕತ್ತಲೆ ಎನ್ನುವಂತೆ ಯಾರಿಗೂ ಇಲ್ಲಿ ತಿಳಿದಿರಲೇ ಇಲ್ಲ.
ಅವರು ಮೌನವಾಗಿದ್ದುಕೊಂಡೇ ತಮ್ಮ ಸಾಧನೆಯನ್ನ ಮಾಡ್ತಾ ಇದ್ದಾರೆ.